ಈಗ್ಲಾದ್ರೂ ನಾನೇ ದೀಪ ಅಂತ ನಂಬಿಕೆ ಬಂತಮ್ಮ. ಅಂದ್ರೆ ನೀನ್ ಸತ್ತಿಲ್ವಾ? ಬದುಕಿದೀಯಾ? ಹ್ಞೂ ಅಮ್ಮ, ನಿನ್ ಮಗಳು ಇನ್ನೂ ಬದುಕಿದ್ದಾರೆ. ನೀನ್ ಸತ್ತೆ ಅಂತ ನಿನ್ನ ಎದುರಿಗೆ ನಿನ್ ಫೋಟೋಗೆ ಹಾರ ಹಾಕಿ ಎಡೆ ಇಟ್ಟಲೆ ಎದೆ ಮಾಡ್ಕೊಂಡು ಹತ್ನಲೆ ಶ್ರಾದ್ದ ಮಾಡೋಕ್ಕೂ ಹೊರಟ್ಬಿಟ್ಟಿದ್ದೆ ನಾನು. ನೀನ್ ದಿಶಾ ಆಗಿ ಬಂದು ಇದನ್ನೆಲ್ಲ ನೋಡ್ತಾ ಇದ್ದಲ್ಲ, ಅಮ್ಮ ನಾನ್ ಸತ್ತಿಲ್ಲ, ನಾನ್ ಬದುಕಿದ್ದೀನಿ ಅಂತ ಒಂದು ಮಾತು ಹೇಳ್ಬೋದಿತ್ತು ತಾನೆ. ಈ ತಾಯಿನ ಅಷ್ಟೆಲ್ಲ ನೋಯಿಸಿದ್ಯಲ್ಲ ಯಾಕೆ? ನೀನಾಗ್ಲಿ ನಿಮ್ಮ ಅಪ್ಪ ಆಗ್ಲಿ ನೀನ್ ಸತ್ತಿಲ್ಲ ಅನ್ನೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಅಂತ ತಪ್ಪು ನಾನು ಏನೇ ಮಾಡಿದೆ ನಿಮ್ಗೆ? ಅಯ್ಯೋ ದೇವ್ರೆ, ಈ ಜೀವಂತವಾಗಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ಯಾ ಅಂತ ಆ ನೋವಲ್ಲೇ ದಿನ ಅಳ್ತಾ ಅಳ್ತಾ ಸತ್ತಿದ್ದೀನಿ ನಾನು. ನೀನು ನಿಮ್ಮಪ್ಪ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಿ, ದೊಡ್ಡ ಮೋಸ ಮಾಡ್ಬಿಟ್ರಿ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ನನ್ನ ದಿಶಾ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನೀವ್ ನನ್ನನ್ನು ಹೆಂಡತಿಯಾಗಿ ಒಪ್ಕೋತೀರಾ ಅನ್ನೋ ನಂಬಿಕೆ ನನ್ಗಿದೆ. ಯಾವತ್ತಿದ್ರು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವನಿಗೆ ಸೌಂದರ್ಯನೇ ಮುಖ್ಯ. ಸೌಂದರ್ಯಕ್ಕಿಂತ ವ್ಯಕ್ತಿತ್ವನೇ ನನ್ನ ಹಸ್ಬೆಂಡ್ ಮುಖ್ಯ ಅಂತ ನಾನ್ ಸಾಬೀತ್ ಮಾಡ್ತೀನಿ. ಚಿರು ಮದುವೆ ಆಗೋ ಹುಡುಗಿ ಪಂಚಾಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ನಿನಗೆ ಎಲ್ಲಿ ಮಕ್ಕಳಾಗುತ್ತೋ ಅನ್ನೋ ಭಯ, ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ಇಷ್ಟು ದಿನ ಒಂದು ಅಧ್ಯಾಯ ಆದರೆ ಇನ್ಮೇಲೆ ಇದು ನಿನಗೆ ಹೊಸ ಅಧ್ಯಾಯ. ನೀನು ಚಿರು ಮನಸ್ಸನ್ನ ಗೆಲ್ಲೋದ್ರ ಜೊತೆಗೆ ಸೌಂದರ್ಯ ನಂತರಂಗಕ್ಕೆ ಕೈ ಹಾಕಿ ಅವ್ರ ಮನಸ್ಸಲ್ಲಿ ಎಷ್ಟು ಕೆಟ್ಟ ಉದ್ದೇಶ ಇದೆ ಅನ್ನೋದನ್ನ ನೀನು ಎಲ್ಲರ ಮುಂದೆ ಅನಾವರಣ ಮಾಡಬೇಕು. ಇಷ್ಟೆಲ್ಲ ನಡೀತಾ? ನಿನ್ ಗಂಡನ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಬದುಕಿದ್ರು ಸಮಾಜ ದೃಷ್ಟಿನಲ್ಲಿ ಸತ್ತೋಗ್ಬಿಟ್ಟಿದ್ಯಲ್ಲ ನೀನು. ಇಷ್ಟೆಲ್ಲ ಸತ್ಯನ ಬಚ್ಚಿಟ್ಕೊಂಡು ಅದು ಹೇಗೆ ಮನ್ನಾಗ ನಗ್ತಾ ಇದ್ದೆ ನೀನು? ನಿಜವಾಗ್ಲೂ ನೀನ್ ನನ್ನ ಮಗಳಲ್ಲಮ್ಮ, ನೀನ್ ನನ್ನ ತಾಯಿ ಕಣ ತಾಯಿ, ನೀನ್ ನನ್ನ ತಾಯಿ. ಹಾಗೆಲ್ಲ ಹೇಳ್ಬೇಡಮ್ಮ. ಈಗ ನನ್ನ ಕತೆ ಒಂದು ಮುಖ್ಯ ಹಂತಕ್ಕೆ ಬಂದು ನಿಂತಿದೆ ಅಮ್ಮ. ಈಗ ನಾನು ಹಸ್ಬೆಂಡ್ನ ದಿಶಾ ಆಗಿ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಅವ್ರನ್ನ ಮದುವೆ ಆಗ್ಲೇಬೇಕಮ್ಮ. ಮದುವೆ ಆದ್ರೆ ಮಾತ್ರ ನಾನು ಅವ್ರನ್ನ ಅವ್ರ ಮನೆಯವ್ರನ್ನ ಕಾಪಾಡ್ಬೋದಮ್ಮ. ಆಯ್ತು ಮಗಳೇ, ನೀನ್ ಹೋರಾಟಕ್ಕೆ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಆದಷ್ಟು ಬೇಗ ನೀನು ಅಂದ್ಕೊಂಡಿದ್ದು ಸಾಧಿಸೋಂಗಾಗಿ ಅದಾಗಬೇಕು ಅಂದರೆ ಇವತ್ತಿಟ್ಟಿರೋ ಮುಹೂರ್ತದಲ್ಲಿ ನೀನು ಅಳಿಯಂತಿರ್ನ ಮದುವೆ ಆಗಬೇಕು. ಬಾ ಮೊದಲು ಮಂಟಪಕ್ಕೆ ಹೋಗೋಣ. ಇಲ್ಲ ದೀಪ ಅವರೇ, ಮನೆಯವ್ರ ಬಲವಂತಕ್ಕೆ ಅಪ್ಪನ ಆರೋಗ್ಯಕ್ಕೋಸ್ಕರ ಈ ಮದುವೆ ಆಗಕ್ಕೆ ಒಪ್ಕೊಂಡೆ. ಆದರೆ ನಿಮ್ಮನ್ನು ಬಿಟ್ಟು ಇನ್ನೊಂದು ಮದುವೆ ಆಗಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ.